ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಫುಡ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಹಾಗೆ ಈಗ ನಾನು ಬ್ರೇಕ್ಫಾಸ್ಟಿಗೆ ಬಂದು ದೋಸೆ ಮಾಡ್ಕೊಳ್ಳೋಣ ಅಂತ ಬಂದೆ. ಹಾಗೆ ಪ್ಲೈನ್ ದೋಸೆ ತಿಂದು ಬೋರ್ ಆಗಿತ್ತು. ಹಾಗೆ ಒಂದು ಹೆಲ್ತಿ ಆಗಿರೋ ಒಂದು ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ಕೆಲವೊಂದು ಇಂಗ್ರೀಡಿಯೆಂಟ್ ಹಾಕಿ ದೋಸೆ ರೆಡಿ ಮಾಡ್ತಾಯಿದ್ದೀನಿ. ಅದೇನಂತ ಅಂದರೆ ಕೊತ್ತಂಬರಿ, ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಕ್ಯಾರೆಟ್ನ ತುರ್ಕೊಂಡು, ಈರುಳ್ಳಿನೂ ಕೂಡ ಚೆನ್ನಾಗಿ ಚಾಪ್ ಮಾಡಿಕೊಂಡು, ಒಂದು ಮಸಾಲ ಥರನೂ ಇರುತ್ತೆ. ಟೇಸ್ಟಿಯಾಗಿ ಯಮ್ಮಿಯಾಗಿ ಒಂದು ದೋಸೆ ಕೂಡ ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರುಚಿಗೆ ಬ್ಯಾಟರ್ ಕೂಡ ರೆಡಿ ಮಾಡಿಕೊಂಡು ದೋಸೆ ಕೂಡ ಹಾಕೊಳ್ಳೋಣ ಅಂತೇಳಿ ಬಂದೆ. ಒಂದೇ ಥರ ಯಾವಾಗಲೂ ಪ್ಲೈನ್ ಬ್ಯಾಟರಲ್ಲಿ ದೋಸೆ ಮಾಡ್ಕೊಂಡು ತಿಂದು ಬೋರ್ ಆಗಿದ್ದರೆ ಈ ರೀತಿ ಹೆಲ್ತಿಯಾಗಿರೋ ದೋಸೆನ ಮಾಡ್ಕೊಂಡು ತಿನ್ಬೋದು. ಗ್ಯಾಸ್ಟ್ರಿಕ್ ಕೂಡ ಬರೋದಿಲ್ಲ. ಯಾಕಂತಂದರೆ ಆನಿಯನ್ ಹಾಕಿರೋದ್ರಿಂದ, ಹಾಗೆ ಕ್ಯಾರೆಟ್ ಹಾಕಿದ್ದೀವಿ, ಕೊತ್ತಂಬರಿ, ಕರಿಬೇವು ಎಲ್ಲನೂ ಹೆಲ್ತಿ ಆಗಿರೋದ್ರಿಂದ ಯಾವುದೇ ರೀತಿ ನಿಮಗೆ ಗ್ಯಾಸ್ಟ್ರಿಕ್ ಕೂಡ ಬರೋದಿಲ್ಲ. ಈ ರೀತಿ ನೀವು ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಚಟ್ನಿ ಪಲ್ಯನೂ ಮಾಡಿಕೊಂಡು ತಿನ್ಬೋದು. ನೆಕ್ಸ್ಟು ಇಲ್ಲಿ ಚಪಾತಿ ಹಾಗೆ ಪಲ್ಯ ಕೂಡ ಮಾಡಿದ್ದೆ. ಚಪಾತಿ ಇವಾಗ ಹಾಕ್ತಾಯಿದ್ದೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಚಪಾತಿ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಕ್ಯಾಪ್ಸಿಕಮಲ್ಲಿ ಪಲ್ಯ ಮಾಡಿ ಇಟ್ಟಿದ್ರು ನಮ್ಮ ಮಾವಂಗೆ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಹೆಲ್ತಿಗೆ ತುಂಬಾ ಒಳ್ಳೆಯದು ಕ್ಯಾಪ್ಸಿಕಮ್ ಪಲ್ಯ. ಶುಗರ್ ಇರೋರು ಯಾರಾದರೂ ಇದ್ದರೆ ನಿಮ್ಮ ಮನೇಲಿ, ಹಾಗೆ ಹೆಲ್ತಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇರೋರಿಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ. ಯಾಕಂತಂದರೆ ಈ ಥರ ವೆಜಿಟೇಬಲ್ಸಲ್ಲಿ ಎಲ್ಲ ಥರ ವೆಜಿಟೇಬಲ್ಸ್ ಹಾಕಿ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಇಲ್ಲಿ ಬೀಟ್ರೂಟ್ ಪಲ್ಯ ಮಾಡಿದ್ದೆ. ತುಂಬಾ ಇಷ್ಟ ನನಗೆ ಬೀಟ್ರೂಟ್ ಪಲ್ಯ ಅಂತಂದರೆ. ಅದಕ್ಕೆ ಚಪಾತಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಇದನ್ನು ನೀವು ದೋಸೆಗೂ ಮಾಡ್ಕೊಂಡು ತಿನ್ಬೋದು. ಬೀಟ್ರೂಟು ನಮಗೆ ಬ್ಲಡ್ಡು ನಿಮಗೆ ಹೆಚ್ಚಾಗೋದಕ್ಕೆ ತುಂಬಾ ಒಳ್ಳೆಯದು. ಸೊ ಹಂಗಾಗಿ ನೀವು ವೀಕ್ಲಿ 1 ಟೈಮ್ ಆದರೂ ನೀವು ಬೀಟ್ರೂಟ್ ಪಲ್ಯ ಮಾಡ್ಕೊಂಡು ತಿನ್ನಿ. ಬ್ಲಡ್ ಕೂಡ ಕಡಿಮೆ ಇದ್ದವ್ರಿಗೆ ಬ್ಲಡ್ ಕೂಡ ಹೆಚ್ಚಾಗುತ್ತೆ. ನೆಕ್ಸ್ಟು ಇಲ್ಲಿ ನಮ್ಮ ಮಾವ ಪರಂಗಿ ಹಣ್ಣು ತೊಗೊಂಡು ಬಂದಿದ್ದರು, ಅಂದರೆ ಪಪ್ಪಾಯ ಹಣ್ಣು ತೊಗೊಂಡು ಬಂದಿದ್ದರು. ನೆಕ್ಸ್ಟು ಸಪೋಟ ತೊಗೊಂಡು ಬಂದಿದ್ದರು. ನನಗಂತೂ ತುಂಬ ದಿನ ಆಗಿತ್ತು ಸಪೋಟ ಹಣ್ಣು ತಿಂದೇನೆ. ತುಂಬಾ ಖುಷಿ ಆಯಿತು. ಹಣ್ಣು ಕೂಡ ತೊಗೊಂಡು ಬಂದಿದ್ದರು. ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿತ್ತು. ಹಾಗೆ ಮಧ್ಯಾಹ್ನ ಬಂದು ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಮಾವ ನಾನ್ ವೆಜ್ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ನಾನ್ ವೆಜ್ ತೊಗೊಂಡು ಬಂದಿದ್ದರು. ನಮ್ಮ ಅತ್ತೆ ಇಲ್ಲಿ ಫಾರಮ್ ಕೋಳಿಲಿ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ರು. ಹಾಗೆ ಚಿಕನ್ ಫ್ರೈ ಕೂಡ ಮಾಡಿದ್ರು. ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿತ್ತು. ನಾನ್ ವೆಜ್ ಅಂತೂ ಸಖತ್ತಾಗಿ ಮಾಡ್ತಾರೆ. ಎಲ್ಲ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಎಕ್ಸ್ಪೆಷಲಿ ನನಗೆ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ, ಸ್ವೀಟ್ ಅಡುಗೆಗಿಂತ. ಹಾಗಾಗಿ ಅವ್ರು ಮಾಡೋ ರೆಸಿಪೀಸ್ ಎಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಶೇರ್ ಮಾಡ್ತಾನೆ ಇರ್ತೀನಿ. ಈ ಸಾಂಬಾರು ಕೂಡ ಆಲ್ರೆಡಿ ಮಾಡಿದ್ದಾರೆ, ನನ್ನ ಬ್ಲಾಗಲ್ಲಿ ನಾನು ಹಾಕಿದ್ದೀನಿ. ಅದು ಕೂಡ ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಮಿಸ್ ಮಾಡದೆ ಚೆಕ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನಾನು ತುಂಬಾ ಸ್ಟೀಲ್ ಪಾತ್ರೆನ ಬಳಸ್ತಾ ಇದ್ದೀನಿ. ಸ್ಟೀಲ್ ಪಾತ್ರೆ ಯೂಸ್ ಮಾಡೋದ್ರಿಂದ ಏನೇನು ಉಪಯೋಗ ಇದೆ, ಮತ್ತು ಏನೇನು ಪರ್ಚೇಸ್ ಮಾಡಿದ್ದೀನಿ, ಸ್ಟೀಲ್ ಪಾತ್ರೆ ಏನೇನು ತೊಗೊಂಡಿದ್ದೀನಿ ಎಲ್ಲನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಈಗ ನೀವು ನೋಡ್ತಾ ಇರ್ಬೋದು, ಈ ಸ್ಟೀಲ್ ಪಾತ್ರೆ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಾನು ಎಲ್ಲಿ ಪರ್ಚೇಸ್ ಮಾಡಿದೆ, ಎಷ್ಟಿದ್ರು ಅಮೌಂಟು ಎಲ್ಲನೂ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ.
ಹಾಗೆ ಕಬಾಬ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗೆ ನಮ್ಮತ್ತೆ ಕಬಾಬ್ ಕೂಡ ಮಾಡಿದರು. ಈ ಒಂದು ವಿಡಿಯೋ ನಿಮಗೆ ಎಲ್ಲನೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ರೆಸಿಪಿನ. ಆದರೆ ನಾನು ರೆಸಿಪಿ ಶೇರ್ ಮಾಡಿಲ್ಲ, ನಿಮಗೆ ತೋರಿಸಿದ್ದೀನಿ. ನಾನು ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲಿ ನೀವು ಹೋಗಿ ನೋಡಿದ್ರೆ ಎಲ್ಲ ಥರ ನಾನ್ ವೆಜ್ ರೆಸಿಪಿ ನಿಮಗೆ ಸಿಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.